ಇಲ್ಲಿ ನೋಡಿರಿ, ಇದು ರನ್ನಿಂಗ್ ಟ್ರ್ಯಾಕ್ ಎಟ್ಟೈತೆ ಅಂದ್ರೆ 400 ಮೀಟ್ರ್ ಅದ. 4 ರೌಂಡ್ ಹೊಡ್ರೆ 1600 ಮೀಟ್ರ್ ಆಗ್ತದೆ. 1600 ಮೀಟ್ರ್ ರನ್ನಿಂಗ್ ಟೈಮಿಂಗ್ ಎಷ್ಟಾಗಬೇಕು? 5:30 ಹೊಡ್ರೆ ಫಸ್ಟ್ ಗ್ರೂಪ್ ರೀ. 5:30 ಹೊಡ್ರೆ ಫಸ್ಟ್ ಗ್ರೂಪ 60ಕ್ಕೆ 60 ಮಾರ್ಕ್ಸ್ ರೀ. 5:30 ಹೊಡ್ರೆ 5:31ರಿಂದ 5:45 ಹೊಡ್ರೆ 48 ಮಾರ್ಕ್ಸ್. ಗೊತ್ತಾಗತ್ರಿ ಎಲ್ಲರಿಗೂ? 2 ಗ್ರೂಪ್ ಇರ್ತಾವೆ ರನ್ನಿಂಗ್ ಒಳಗೆ. 3, 4 ಇರೋಂಗಿಲ್ಲ. ಮೊದಲು ಇದ್ದು ರೀ 3, 4. ಈಗ ಮಾಡೋದು ಏನಪ್ಪ ಅಂದರೆ 2 ಗ್ರೂಪ್ ಮಾಡಿರ್ತಾರೆ. ಫಸ್ಟು ಸೆಕೆಂಡು 2 ಇರ್ತಾವೆ. 5:30 ಹೊಡ್ರೆ ಎಕ್ಸಲೆಂಟು ಫಸ್ಟ್ ಗ್ರೂಪ್ ಅಂತೀವಿ. ಆಮೇಲೆ 5:31ರಿಂದ 5:45 ಹೊಡ್ರೆ ಸೆಕೆಂಡ್ ಗ್ರೂಪ. ಇವು 2 ಇರ್ತಾವೆ. ಎಲ್ಲರೂ 4 ರೌಂಡ್ ಓಡಬೇಕು. ಓಡ್ತೀರಿ? ಟೈಮ್ ಕವರ್ ಮಾಡಿ ಕೊಡಬೇಕು. ರೆಡಿ, ಪೊಸಿಷನ್, ಆನ್ ಯುವರ್ ಮಾರ್ಕ್, ಶಾಟ್, ಗೋ. ರನ್ನಿಂಗ್ ಸ್ಟಾರ್ಟ್ ಆಗಿದೆ. ಒಳಗಡೆ ಯಾರು ಓಡಬಾರ್ದು. ಸುಣ್ಣದ ಗೆರೆ ಹಾಕಿದ್ದೀವಿ. ಒಳಗಡೆ ಯಾರು ಓಡಬಾರ್ದು. ನಾ ಮೈಕದಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ, ಒಳಗಡೆ ಯಾರೂ ಓಡಬಾರ್ದು. ಕರೆಕ್ಟಾಗಿ 400 ಮೀಟ್ರ್ ಟ್ರ್ಯಾಕ್ನಾಗ ಓಡಬೇಕು. ಭಾಳ ಫಾಸ್ಟಾಗಿ ಓಡ್ತಾ ಇದ್ದಾರೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದಂಥ ಎಲ್ಲ ಭಾವಿ ಅಗ್ನಿವೀರರಿ ಇವರೆಲ್ಲ ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿ ಫಿಸಿಕಲ್ ತರಬೇತಿಯಾಗಿ ಬಂದಂಥ ಅಭ್ಯರ್ಥಿಗಳು. ಪರೀಕ್ಷೆಯನ್ನು ಪಾಸ್ ಮಾಡಿದರೆ ಇನ್ನು ಫಿಸಿಕಲ್ ಅದ, ಫಿಸಿಕಲ್ ಆದಮೇಲೆ ಮೆಡಿಕಲ್ ಅದ. ಈಗಾಗಲೇ ಇಲ್ಲಿ ಬ್ಯಾಚ್ಗಳನ್ನು ಮಾಡಿದ್ದೀವಿ. ಈ ಬ್ಯಾಚ ಉಡುಪಿ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಮಂಗಳೂರು ಏರೋದಿಂದ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳ ರನ್ನಿಂಗನ್ನು ಬಿಟ್ಟಿದ್ದೀವಿ ನಾವೀಗ. ಭಾಳ ವೇಗವಾಗಿ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ನಾವು ಟೈಮನ್ನು ಸಹಿತ ಇಲ್ಲಿ ಹಚ್ಚಿದ್ವಿ. ನೀವು ಟೈಮನ್ನು ಗಮನ ಕೊಡ್ಬೋದು. ಅದೇ ರೀತಿಯಾಗಿ ಬೈಕ್ ಮುಖಾಂತರ ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಬೈಕ್ ಮುಖಾಂತರ ಹಿಂದೆ ಮುಂದೆ ವಿಡಿಯೋಗಳನ್ನು ಮಾಡ್ತಾಯಿದ್ದಾರೆ. ಟೈಮ್ ಹಚ್ಚಿ ರನ್ನಿಂಗನ್ನು ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದೇ ರೀತಿ ನಿಮ್ಮದು ಸ್ಪೀಡ್ ಇರಬೇಕು. ಇದೇ ರೀತಿ ಸ್ಪೀಡ್ ಇದ್ದರೆ ಭಾಳಷ್ಟು ಜನ ಆಯ್ಕೆ ಆಗ್ತಾರೆ ಅಂಥೇಳಿ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ಟೈಮ್ ಹಚ್ಚಿದ್ದೀವಿ ನಾವೀಗ. ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕು. ಈಗಾಗಲೇ ಮುಂದೆ ಅಭ್ಯರ್ಥಿಗಳಿದ್ದಾರೆ. ಟೈಮ್ ನೋಡ್ಬೋದು. ಈಗಾಗಲೇ ಪಾಸ್ ಮಾಡಿದ್ದಾರೆ. ಅಲ್ಲಿ ನೋಡಿರಿ, ಅಲ್ಲಿ ನಮ್ಮ ಸರ್ ನಿಂತಿದ್ದಾರೆ. ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ. ನೋಡಿರಿ ಎಷ್ಟು ಮುಂದಿದ್ದಾರೆ. ಸೆಕೆಂಡ್ ರೌಂಡ್ ಟೈಮ್ ನೋಡ್ಬೋದು. ಇಲ್ದಾರ ನೋಡಿರಿ ಎಷ್ಟು ವೇಗವಾಗಿ ಓಡ್ತಾ ಇದ್ದಾರೆ. ಸೆಕೆಂಡ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ಓಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಗೆ ಆಗಮಿಸಿದಂಥ ಪರೀಕ್ಷೆ ಪಾಸ್ ಮಾಡಿದಂಥ ಭಾವಿ ಅಗ್ನಿವೀರರಿಗೆ ನಮ್ಮ ಸಂಸ್ಥೆಯಿಂದ ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಯಾಕಂದರೆ ಒಳ್ಳೆಯ ಸ್ಟ್ರಾಂಗ್ ಯುವಕರು ನಮ್ಮ ಸಂಸ್ಥೆಯಲ್ಲಿ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಟೋಟಲ್ 330 ಅಭ್ಯರ್ಥಿಗಳು ಬಂದಿದ್ದರು. ಅದರಲ್ಲಿ 300 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಪಾಸ್ ಆಗಿದ್ದಾರೆ. ಅದು ಮಂಗಳೂರು ಯಾರೋ, ಬೆಂಗಳೂರು ಯಾರೋ, ಬೆಳಗಾವಿ ಯಾರೋ, 3 ಯಾರೋ ಸೇರಿಸಿ 330ಕ್ಕೆ 300 ಜನ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ. 90% ಈ ಸಲ ನಮ್ಮ ಫಲಿತಾಂಶ ರಿಸಲ್ಟ್ ಆಗಿದೆ ಪರೀಕ್ಷೆಯಲ್ಲಿ. ನೋಡಿರಿ ಭಾಳ ವೇಗವಾಗಿ ಓಡ್ತಾ ಇದ್ದಾರೆ. 2ನೇ ರೌಂಡ್ ಓಡ್ತಾ ಇದ್ದಾರೆ. ಟೈಮನ್ನು ಗಮನಿಸ್ಬೋದು. 2:7, 2:8 ಟೈಮ್ ಹೋಗ್ತಾ ಇದೆ. ನೀವು ಟೈಮ್ ಕಡೆ ಲಕ್ಷ್ಯ ಕೊಡ್ಬೋದು. ನೋಡಿರಿ ಇಲ್ಲಿ ಪಾಸ್ ಮಾಡ್ತಾ ಇದ್ದಾರೆ. ಮುಂದೆ ಗಮನಿಸ್ಬೇಕು. ಫಸ್ಟ್ ಇದ್ದವ್ರು ನೋಡಿರಿ ಇಲ್ಲಿ ಮುಂದುಗಡೆ ಇದ್ದಾರೆ. ನೋಡಿರಿ ಇಲ್ಲಿ ಪಾಸ್ ಆಗ್ತಾರೆ. ನೀವು ಟೈಮನ್ನು ಗಮನಿಸ್ಬೋದು. ಇಲ್ಲಿ ಟೈಮನ್ನು ಗಮನಿಸ್ಬೋದು. ಟೈಮ್ ನೋಡಿರಿ. ಓಕೆ, 2:23 2:23 ರೌಂಡ್ ಮುಗಿಸಿ 3ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದೇ ಖುಷಿ ಇರಬೇಕು, ಇದೇ ಹುರುಪಿರಬೇಕು. ಇದಕ್ಕಿಂತ ವೇಗವಾಗಿ ನೀವು ಅಲ್ಲಿ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಬೇಕು, ಸಕ್ಸಸ್ ಆಗಬೇಕು. ಅಭ್ಯರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ನೀಡುವ ಗುರಿಯನ್ನು ಹೊಂದಿದ್ದಾರೆ. ಇಂಡಿಯನ್ ಆರ್ಮಿ ಸೇರಬೇಕು, ಭಾರತಾಂಬೆ ಸೇವೆಯನ್ನು ಮಾಡಬೇಕು ಅಂತ ಕನಸನ್ನು ಹೊತ್ತುಕೊಂಡು ನಮ್ಮ ಸಂಸ್ಥೆಗೆ ತರಬೇತಿಗೆ ಬಂದಂಥ ಅಭ್ಯರ್ಥಿಗಳು ಭಾಳಷ್ಟು ಜನ. ಇದು ಮಂಗಳೂರು ಯಾರು ಅಂದರೆ ಉಡುಪಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳ ಬ್ಯಾಚನ್ನು ರನ್ನಿಂಗ್ ಬಿಟ್ಟಿದ್ದೀವಿ ನಾವೀಗ. ಇಲ್ಲಿ ನೀವು ಟೈಮನ್ನು ಗಮನಿಸ್ಬೋದು. ನಿಮಗೆಲ್ಲ ರೌಂಡ್ ಟೈಮ್ ಹೇಳ್ತಾ ಇದ್ದಾರೆ ನಮ್ಮ ಸರು, ಗಮನಿಸಬೇಕಲ್ಲಿ. ಈಗ 3ನೇ ರೌಂಡ್ ಓಡ್ತಾ ಇದ್ದಾರೆ. ರನ್ನಿಂಗ್ ಭಾಳ ವೇಗವಾಗಿ ನಿಮ್ಮ ಮುಂದೆ ಗಮನಿಸ್ಬೋದು. ಭಾಳ ಸ್ಪೀಡಾಗಿ ವಿದ್ಯಾರ್ಥಿಗಳು ಓಡ್ತಾ ಇದ್ದಾರೆ. ಎಲ್ಲ ಕಡೆ ಕವರ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕ್ಯಾಮ್ರಾದಿಂದ ಎಲ್ಲ ಕಡೆ ಕವರ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದರೂ ಸಹಿತ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಗಮನಿಸ್ಬೋದು. ಈಗ 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. ನೋಡ್ಬೋದು, ಗಮನಿಸ್ಬೋದು ನೀವು ಮುಂದುಗಡೆ. ಅದರ ಜೊತೆ ಟೈಮನ್ನು ನೋಡ್ತಾ ಇರ್ಬೋದು. ಭಾಳ ವೇಗವಾಗಿ ಓಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಲಾಸ್ಟ್ ರೌಂಡ್ ನೋಡ್ರಿ, ಮಿಕ್ಸ್ ಆಗಿ ಓಡ್ತಾ ಇದ್ದಾರೆ ಹುಡುಗರು ಕೆಲವೊಂದು. ಇಲ್ಲಿ ಗಮನಿಸಬೇಕು. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದು 400 ಮೀಟ್ರ್ ಟ್ರ್ಯಾಕ್ ಅದ. 4 ರೌಂಡ್ ಓಡಿದ್ರೆ 1600 ಮೀಟ್ರ್ ಆಗ್ತದೆ. ಪ್ರತಿಯೊಂದು ರೌಂಡಿಗೆ ನಾವು ಟೈಮನ್ನು ಹೇಳ್ತಾ ಇರ್ತೀವಿ. ಇಲ್ಲಿ ಗಮನಿಸಬೇಕು. ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದೇ ರೀತಿ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ 100ಕ್ಕೆ 100 ಗ್ಯಾರಂಟಿಯಾಗಿ ಎಲ್ಲರೂ ಉಡುಪಿ ರ್ಯಾಲಿಯಲ್ಲಿ ಪಾಸ್ ಆಗ್ತಾರೆ. ಇಲ್ಲಿ ಟೈಮನ್ನು ನೋಡಿದರೆ ಗೊತ್ತಾಗ್ತದೆ ನಿಮಗೆ. ಈಗ ನೋಡಿರಿ, ಟೈಮನ್ನು ಗಮನಿಸ್ಬೇಕು ರೀ. ನೋಡಿರಿ
4 ಈಗ 12 ಆಗ್ಯದ. ಮುಂದ್ಗಡೆ ಬಂದಾರ ಈಗಾಗಲೇ ಅಭ್ಯರ್ಥಿಗಳು. ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಈಗಾಗಲೇ. ಮುಂದ್ಗಡೆ ಬಂದಾರ ನೋಡಿರಿ, ಗಮನಿಸ್ಬೇಕು. ಇಲ್ಲಿ ಮುಂದಿದ್ದಾರೆ ನೋಡಿರಿ, ಎಷ್ಟು ಜನ ಪಾಸ್ ಆಗಿದ್ದಾರೆ ನೋಡಿರಿ. ಮುಂದೆ 2 ಜನ ಅದಾರೆ. ಮುಂದ್ಗಡೆ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಇವಾಗ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಭಾಳ ಫಾಸ್ಟಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಗಮನಿಸ್ಬೋದು, ಇಲ್ಲಿ ಭಾಳ ವೇಗವಾಗಿ ಬರ್ತಾಯಿದ್ದಾರೆ. ಟೈಮನ್ನು ಗಮನಿಸ್ಬೋದು. ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಈಗ. ಅದೇ ರೀತಿಯಾಗಿ ಕೆಲವೊಂದು ಹಿಂದಿನವರು ಉಳಿದಿದ್ದಾರೆ. ಎಲ್ಲ ಮಿಕ್ಸಪ್ ಕಾಣ್ತಾ ಇದೆ. ಈಗ ಮಿಕ್ಸಪ್ ಕಾಣ್ತಾ ಇದೆ. ಇಲ್ಲಿ ಫಿನಿಶಿಂಗ್ ಟೈಮ್ ನಿಮ್ಗೆ ನೋಡಿದರೆ ಗೊತ್ತಾಗ್ತದೆ ಎಷ್ಟು ಟೈಮ್ಗೆ ಅವ್ರು ಬರ್ತಾರೆ ಅನ್ನೋದು ಗೊತ್ತಾಗ್ತದೆ. 5:30 ಓಡಿದರೆ ಇಲ್ಲಿ ಫಸ್ಟ್ ಗ್ರೂಪು, 5:31 5:45 ಓಡಿದರೆ ಸೆಕೆಂಡ್ ಗ್ರೂಪು. ಇವು 2 ಟೈಮ್ ನೋಡಿರಿ. ಫಸ್ಟ್ ಬರೋ ನೋಡಿರಿ ಇಲ್ಲಿ ಅಭ್ಯರ್ಥಿ, ಫಸ್ಟ್ ಬರುವಂಥ ಅಭ್ಯರ್ಥಿನ ಗಮನಿಸ್ಬೋದು. ಇಲ್ಲಿ ನೋಡಿರಿ 4:58 ಫಸ್ಟ್ ಬಂದವರು. ಆಮೇಲೆ ನೋಡಿರಿ ಮತ್ತೆ ಅಭ್ಯರ್ಥಿಗಳು ಬರ್ತಾಯಿದ್ದಾರೆ. ಸೈಡ್ ಬರಬೇಕು, ಈ ಕಡೆ ಸೈಡ್ ಬರಬೇಕು. ರನ್ನಿಂಗ್ ಮುಗಿದವರು ಈ ಕಡೆ ಸೈಡ್ ಬರಬೇಕು. ಟೈಮ್ ಕಡೆ ಗಮನಿಸಬೇಕು. ಸರ್ ಅಲ್ಲಿ ಟೈಮ್ ಹೇಳ್ತಾ ಇದ್ದಾರೆ ನಿಮ್ಗೆ. ಟೈಮ್ ಕಡೆ ಗಮನಿಸಬೇಕು. 5:15 5:16 ಟೈಮ್ ನೋಡಿರಿ. ಭಾಳಷ್ಟು ಜನ ಪಾಸ್ ಆಗ್ತಾಯಿದ್ರಿ. ಫಸ್ಟ್ ಗ್ರೂಪ್ನಲ್ಲಿ ಭಾಳಷ್ಟು ಜನ ಅಭ್ಯರ್ಥಿಗಳು ಬರ್ತಾಯಿದ್ರಿ. 5:22 5:23 5:24 5:25 ನೋಡಿರಿ. ಈ ಕಡೆ ಬರ್ರಿ, ಈ ಕಡೆ ಬರ್ಬೇಕು ಎಲ್ಲರೂ. ಈ ಕಡೆ ಬರ್ರಿ. 5:30 ಫಸ್ಟ್ ಗ್ರೂಪ್ ಮುಗೀತು. ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯ್ತು. ಈಗ ಈ ಕಡೆ ಬರಬೇಕು. ಅಲ್ಲಿ ಯಾರು ನಿಲ್ಬೇಡ್ರಿ, ದಾರಿಯಲ್ಲಿ ನಿಂತ ಏತಮ್ಮ ಬಾರ ಈ ಕಡೆ, ಅಲ್ಲಿ ನಿಲ್ಬೇಡ್ರಿ, ಈ ಕಡೆ ಬರ್ರಿ. ಈಗ ಸೆಕೆಂಡ್ ಗ್ರೂಪ್ ರನ್ನಿಂಗ್ ಓಡ್ತಾ ಇದ್ದಾರೆ. ಟೈಮ್ ಗಮನಿಸಬೇಕು. 5:42 ನೋಡಿರಿ. ಟೈಮ್ ಗಮನಿಸಬೇಕು. 5:44 5:45 ಕ್ಲೋಸ್ ಆಯಿತು. ಆದರೂ ಸಹಿತ ಮುಂದಿನವರು ನಿಮ್ಮ ಟೈಮ್ ನೋಡ್ಕೋರಿ. ನೀವು ಎಷ್ಟು ಟೈಮ್ ಇನ್ನೂ ನಾವು ರನ್ನಿಂಗ್ ಮಾಡಬೇಕು ಅನ್ನೋದನ್ನು ಟೈಮ್ ನೋಡಿರಿ. ಟೈಮ್ ಹೇಳ್ತಾ ಇದ್ದಾರೆ ಸರ್. ಟೈಮ್ ಕಡೆ ಲಕ್ಷ್ಯ ಕೊಡಬೇಕು ಎಲ್ಲರೂ. ಈ ಕಡೆ ಬರ್ರಿ ಎಲ್ಲರೂ, ಈ ಕಡೆ ಬರ್ರಿ. ಫಿನಿಶಿಂಗ್ ಫಾಸ್ಟ್ ಆಗಿರಬೇಕು. ಇನ್ನೂ ಜೋರಾಗಿ ಓಡಬೇಕು. ಫಿನಿಶಿಂಗ್ ಫಾಸ್ಟ್ ಇರಬೇಕು. ಈ ಕಡೆ ಎದುರಿಗಿದ್ದವ್ರು ಈ ಕಡೆ ಬರ್ರಿಪ್ಪ, ಎದುರಿಗಿದ್ದವ್ರು ಈ ಕಡೆ ಬರ್ರಿ. ಜೋರಾಗಿ ಓಡಬೇಕು. ಫಿನಿಶಿಂಗ್ ನೋಡಿ ನಡ್ಕೋತ ಬರತ್ತೆ. ನಾವು ಲಾಸ್ಟ್ ಫಿನಿಶಿಂಗ್ ಹೆಂಗೆ ಬರಬೇಕು ಗೊತ್ತಿಲ್ಲ. ಸಾವಕಾಶ ಬರಬೇಕು. ನೋಡ್ಕೊಂಡು ಓಡಪ್ಪ, ನೋಡ್ಕೊಂಡು ಓಡೋ. ಸಾವಕಾಶ ಬರಬೇಕು. ಜೋರಾಗಿ ಬರ್ಬೇಕು. ಟೈಮ್ ನೋಡಿರಿ. ಟೈಮ್ ಮುಗಿದದ ಈಗ. ಇನ್ನೂ ಜೋರಾಗಿ ಓಡ್ಬೇಕು ನೀವು. ನಾನು ವಾಯ್ಸ್ ಕೇಳ್ತಾ ಇದೆ, ಮೈಕ್ನೇ ಅನೌನ್ಸ್ ಮಾಡ್ತಾ ಇದ್ದೀನಿ. ವಾಯ್ಸ್ ಕೇಳಾದತ್ತು ಎಲ್ಲರಿಗೂ. ಜೋರಾಗಿ ಬರ್ರಿ. ಈ ಕಡೆ ಬರ್ರಿ. ಸೈಡ್ ಬರಬೇಕು. ಓಡಿ ಬಂದವರು ಸೈಡ್ ಬರಬೇಕು. ಟೈಮ್ ನೋಡಿರಿ. ಟೈಮ್ 6:30 6:31 6:32 ಫಾಸ್ಟಾಗಿ ಬರಬೇಕು. ಫಿನಿಶಿಂಗ್ ಟೈಮಿಂಗ್ ನೋಡ್ಕೋಬೇಕು. ಈಗ ಅಲ್ಲಿ ನಿಮ್ಗೆ ಟೈಮ್ ಗೊತ್ತು, ನೋಡ್ಕೊರಿ ಟೈಮ್ ಎಷ್ಟಾಗಿದೆ. ನೀವು ಇನ್ನೂ ಎಷ್ಟು ಓಡಬೇಕು, ಎಷ್ಟು ಕವರ್ ಮಾಡಬೇಕು, ಇನ್ನೂ ಟೈಮ್ ಅದ, ನಿಮ್ಗೆ ಅವಕಾಶ ಅದ. ಅಷ್ಟಾಗಿ ಟೈಮನ್ನು ಕುಣಿಸ್ಬೇಕು ಎಲ್ಲರೂ. ಜೋರಾಗಿ ಓಡಪ್ಪ, ಜೋರಾಗಿ ಓಡು. ಟೈಮ್ ಮುಗಿಲಿಕ್ಕೆ ಬಂದರೆ ಜೋರು ಬರಬೇಕು. ಇನ್ನೂ ಜೋರಾಗಿ ಓಡಬೇಕು. ಫಾಸ್ಟ್ ಫಿನಿಶಿಂಗ್ ಫಾಸ್ಟಾಗಿ ಬರಪ್ಪ. ಟೈಮ್ ನೋಡಿ 6:56 6:57 ಹಾಂ ನೋಡಿರಿ. ಮತ್ತೆ ಯಾರದರಿ? ಕುಂಡ್ರಬೇಡ್ರಿ, ಯಾರು ಕುಂಡ್ರಬೇಡ್ರಿ. ಎಕ್ಸಸೈಸ್ ಮಾಡಬೇಕು. ಕುಂಡ್ರಬಾರ್ದು, ಎಕ್ಸಸೈಸ್ ಮಾಡಬೇಕು. ಎಲ್ಲರೂ ರೆಸ್ಟ್ ಮಾಡಬೇಡ್ರಿ. ಓಡಿ ಬಂದಮೇಲೆ ಕುಂಡ್ರಬಾರ್ದು. ಓಕೆ, ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಎಲ್ಲರೂ ನೋಡಿರಿ, ನಿಮ್ಮ ಟೈಮನ್ನು ನೋಡಿರಿ. ಮತ್ತು ಪ್ರತಿನಿತ್ಯ ನೀವು ಚೇಂಜ್ ಆಗಬೇಕು. ಪ್ರತಿನಿತ್ಯ ನಿಮ್ಮ ಟೈಮ್ ಬದಲಾಗಬೇಕು. ಟೈಮ್ ಕಡೆ ನೀವು ಲಕ್ಷ್ಯ ಕೊಡಬೇಕು. ಎಟ್ಟೆಟ್ಟು ಹೊಡಿಯೋರು ನೋಡಿರಿ. ನಾಳೆ ವಿಡಿಯೋ ಬರ್ತದೆ, ಆ ವಿಡಿಯೋದಾಗೂ ನೀವು ನೋಡ್ಬೋದು. ವಿಡಿಯೋದಾಗ ಟೈಮ್ ಹಚ್ಚಿರ್ತೀವಿ, ಅಲ್ಲಿ ನೀವು ನೋಡ್ಬೋದು. ಅಭ್ಯರ್ಥಿಗಳ ಗಮನ ಇರಲಿ. ನಿಮ್ಮ ಟೈಮ್ ಎಷ್ಟಾಯ್ತು ಅನ್ನೋದು ನೀವು ವಿಡಿಯೋದಾಗೂ ಸಹಿತ ನೀವು ನೋಡ್ಬೋದು. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಕೋರ್ಸ್ ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ
ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.